ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಚಿ ಮಂಜು ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ಪಕ್ಷಕ್ಕೆ ನಮ್ಮಮ್ಮ ಮನೇಲಿ ಎಡೆ ಇಕ್ಕಿದ್ದು ಅಲ್ವಾ, ಅದ್ರ ಮಾರ್ನಿಂಗು ಕಳಶದಲ್ಲಿ ನೀರಿರುತ್ತಲ್ಲ ಅದನ್ನ ಎತ್ಕೊಂಡು ಹೋಗಿ ಅರಳಿ ಮರದ ಸುತ್ತ ಒಯ್ದುಬಿಟ್ಟು ಬರ್ತೀವಿ. ಚಿಕ್ಕ ಮಕ್ಕಳಿದ್ದಾಗ ನಾನು ಎತ್ಕೊಂಡು ಹೋಗ್ತೀನಿ ಕಳಶನ, ನಾನು ಎತ್ಕೊಂಡು ಹೋಗ್ತೀನಿ ಅಂತ ತುಂಬ ಕಿತ್ಲಾಡ್ತಾ ಇದ್ವಿ. ಏನಕ್ಕಪ್ಪ ಕಳಶ ಎತ್ಕೊಂಡು ಹೋಗಿ ಕಿತ್ತಾಡ್ತಿದ್ವಿ ಅಂದರೆ, ಅದರಲ್ಲಿ ಕಾಯಿನ್ ಹಾಕಿರೋರು ಕಳಶನ ಇಡಬೇಕಾದ್ರೆ ಅದರಲ್ಲಿ ಕಾಯಿನ್ ಹಾಕ್ತಾರೆ. ಹಾಗಾಗಿ ಆ ಕಾಯಿನು ಯಾರು ಎತ್ಕೊಂಡು ಹೋಗಿ ನೀರು ಉಯ್ತಾರೋ ಅವ್ರಿಗೇನೆ ಆ ಕಾಯಿನ್ ಇಕ್ಕಬೇಕಿತ್ತು. ಹಂಗಾಗಿ ಫುಲ್ ಕಿತ್ಲಾಡ್ತಾ ಇದ್ವಿ ನಾವು ಚಿಕ್ಕ ವಯಸ್ಸಿದ್ದಾಗ. ಆಮೇಲೆ ಅದರಲ್ಲಿ ಇದ್ದಿದ್ದು ಕಾಯಿನ್ ಎತ್ಕೊಂಡು ಹೋಗಿ ಅಂಗಡಿಗೆ ಹೋಗಿ ಏನೇನೋ ತಿಂಡಿ ಎಲ್ಲ ಇಸ್ಕೊಂಬರ್ತಾ ಇದ್ವಿ. ಚಿಕ್ಕ ವಯಸ್ಸಲ್ಲಿ ಒಂಥರ ಚೆನ್ನಾಗಿರ್ತಾ ಇತ್ತು. ಬಟ್ ಇವಾಗ ಅದು ಕಳಶ ಎತ್ಕೊಂಡು ಹೋಗ್ತಾ ಇದ್ರೆ ಅದರಲ್ಲಿರೋ ಕಾಯಿನ್ ಬಗ್ಗೆ ಇಂಟ್ರೆಸ್ಟೇ ಇಲ್ಲ. ಬಟ್ ಕಳಶ ಉಯ್ಬೇಕಲ್ಲ ಅಂತ ಎತ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ಆ ಕಳಶದಲ್ಲಿ 3 ಎಲೆ ಹಾಕ್ಬಿಟ್ಟು ಪೂಜಿಸಿರ್ತೀವಿ ಕಳಶನ. ಅದನ್ನು ಎತ್ಕೊಂಡೋಗಿ ಉಯ್ಯಕ್ಕೆ ಹೋಗ್ಬೇಕಾದ್ರೆ 1 ಎಲೆ ಮಾತ್ರ ನಾವು ಇಕ್ಕೊಬೇಕು. ಅದಾದಮೇಲೆ ಇನ್ನು 2 ಎಲೆನ ಅಲ್ಲೇ ಎತ್ತು ಬಿಸಾಕಬೇಕು. ಹರಳಿ ಮರದ ಬುಡಕ್ಕೆ ಹಾಕಬೇಕು ನೀರನ್ನ. ಬಟ್ ಆದರೆ ಅಲ್ಲಿ ಫುಲ್ಲು ಗಿಡ ಎಲ್ಲ ಬೆಳ್ಕೊಂಬಿಟ್ಟಿತ್ತು. ಅದರೊಳಗಡೆ ಏನಾದರೂ ಇರುತ್ತೆ, ಹಾವು ಇರುತ್ತೆ ಅಂತ ಭಯಕ್ಕೆ ಮುಂದೆ ಹೋಗಲಿಲ್ಲ. ದೂರದಿಂದನೇ ಹಂಗೆ ಉಯ್ದ್ವಿ ಭಯ ಆಗಿ. ಎಡೆ ಇಕ್ಕಿದ ನೆಕ್ಸ್ಟ್ ಡೇಗೆ ಮತ್ತೆ ನಾವು ನಾನ್ ವೆಜ್ ಮಾಡಿ ಎಡೆ ಇಕ್ತೀವಿ. ಬಟ್ ಕೆಲವೊಂದೊಂದು ಕಡೆ ನಾನ್ ವೆಜ್ ಮಾಡಲ್ಲ, ವೆಜ್ ಅಷ್ಟೇ ಮಾಡಿ ಎಡೆ ಇಕ್ತಾರೆ. ಬಟ್ ಆದರೆ ನಾವು ನಾನ್ ವೆಜ್ಜು ಸಹ ಎಡೆ ಇಕ್ತೀವಿ. ಇವತ್ತು ನಾನ್ ವೆಜ್ ಮಾಡಿ ಎಡೆ ಇಕ್ತೀವಿ. ಕಳಶನ ಉಯ್ದಾದ್ಮೇಲೆ ಆಚೆನೇ ವಾಶ್ ಮಾಡಿ ಎತ್ಕೊಂಡು ಹೋಗ್ತೀವಿ ಒಳಗಡೆಗೆ. ನಾನು ಕಳಶ ಎಲ್ಲ ಉಯ್ದು ಎಲ್ಲ ಬರೋ ಅಷ್ಟರಲ್ಲಿ ನನ್ನ ತಮ್ಮ ಮಟನ್ನು ಚಿಕನ್ ಎಲ್ಲ ಹೋಗಿ ತೊಗೊಬಂದಿದ್ದ. ಇದು ನಾಲ್ಕು ಲಾಗ್ಗೆ, ಇದು ನಾಲ್ಕಲ್ಲ. ತುಂಬ ಚೆನ್ನಾಗಿದ್ದಾಗ ಮಾತ್ರ ಲಾಗ. ಕರ್ಕೊಂಡು ಹೋಗೋಣ ಪಾಪುನ. ಯಾವ ಪಾಪುನ? ಲಿಶು ಪಾಪುನ. ಈ ಪಾಪುನ ಯಾವ ಪಾಪು ಬೇಕು ನಿಂಗೆ? ಲಿಶು ಪಾಪುನ. ಲಿಶು ಪಾಪು ಬರಲ್ಲ, ಅವ್ರು ಬರಲ್ಲ, ಅವರು ದೂರ ಇದ್ದಾರೆ. ಈ ಪಾಪುನ ಕರ್ಕೊಂಡು ಹೋಗೋಣ. ಈ ಪಾಪುನ ಯಾಕೆ? ಅತ್ತೆ ಪಾಪು ಕರ್ಕೊಂಡು ಹೋಗೋದು ಬೇಡ? ಲಿಶು ಪಾಪುನ? ಸರಿ ಆಯಿತು. ನಮ್ಮ ಅತ್ತೆ ಮಗಳು ಏನೋ ಹರಕೆ ಇತ್ತು ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಹೋಗಿ ಕೋಳಿ ಕುಯ್ಕೊಂಬರೋಕ್ಕೆ ಅಂತ ಹೋಗಿದ್ರು ಹಬ್ಬದ ದಿನವೇ. ಇದು ಏರಿಮರಮ್ಮ ಟೆಂಪಲ್ ಅಂತ ನಮ್ಮ ಸೈಡ್ ಇರೋರಿಗೆಲ್ಲ ಗೊತ್ತಿರುತ್ತೆ, ಚಂದ್ರಾಯಪಟ್ಟಣ ಸೈಡ್ ಇರೋರಿಗೆ. ದೇವಸ್ಥಾನ ಬಂದು ರೋಡ್ ಮಧ್ಯದಲ್ಲಿದೆ. ಯಾವ್ದು ಅಂಕಲ್ ಇದು? ಪರಮ ಬೇದಾರ ಬೇಲೇರು. ಎಷ್ಟು ಕೆಜಿ ಬಂದಿತ್ತು? 4,750. ಕಾಯಿ ಹೊಡೀರಿ. ಏನು ತಲೆ ಹೊಡಿತೀರಾ? ಕೇಳ್ತಿರಲ್ಲ, ಇಲ್ಲೇ ಹೊಡೀರಿ. ಇಲ್ಲೇ ನಂಗೆ ಹೊಡೆಯಕ್ಕೆ ಬರಲ್ಲ. ಎಣ್ಣೆ ತಸಚ್ಚಿ ಹೊಡ್ಕೊಡಿ. ಇಲ್ಲೇ ಇಲ್ಲೋಡಿ, 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 ಎಲ್ಲ ಹೊಡಿತಾರೆ. ಅಲ್ಲೊಂದು ಸ್ವಲ್ಪ ಗೊತ್ತು, ಅದು ಕುಕ್ಕರ್ನೇ ಅಲ್ಲ. ಹಾಕಿ ನೀರು ಒದ್ರಲ್ಲಿ. ಕೈಲಿ ಚುಮ್ಸು ಅಂಜೋ, ಕೈಲಿ ಚುಮ್ಸು. ಚುಮ್ಸು ಒದ್ರಲ್ಲಿ, ಒದ್ರಲ್ಲಿ ಚುಮ್ಸು, ಒದರುತ್ತೆ. ಹ್ಞೂ ಹಾಂ, ಒದ್ರಲ್ಲಿಲ್ವಾ? ಇನ್ನೊಂದ್ಸತಿ ಯಾಕೆ ಅಂಜೋ ಈ ಕಡೆದಕ್ಕೆ. ಉಲ್ಟಾ ಕೊಯ್ತಾ ನೀರು ಬಿಡೋ ಅಂಜೋ, ನೀರು ಬಿಡೋ ಬೇಗ ಬೇಗ. ಅಲ್ಲೇ ಇಟ್ಕೊಳ್ಳಿ ಅಂಕಲ್.
ಹಂಗೆ ಬಿಟ್ಬಿಟ್ಟು ಬಂದಿದ್ರಲ್ಲ ನಾಯಿ ಕಚ್ಕೊಂಡು ಓಡ್ಬಿಡ್ತದೆ. ಏನಂತೆ? ತಲೆ ತಗೊಳ್ಳಿ ಅಂತವ್ರೆ. ತಲೆ ಬೇಡ. ಕೋಳಿದು ನಮ್ ಕಡೆನೇನ ಅದು? ಇಲ್ಲಿ ತೋ- ಏನ್ ತಲೆ ಬೇಡ ಸಚ್ಚಿ ತಲೆ ಸಚ್ಚಿ ತಲೆ ದೇವ್ರು ಹೋಗೋ. ತಲೆ ಎಲ್ಲ ಇಟ್ಕೊಂಡು ಹೋಗು. ಅವರು ತಗೊಂಡಿಲ್ಲ, ಇನ್ನು ತಲೆ ಇಟ್ಕೊಂಡವ್ರೆ. ಏ ಬೇಡ ಕಣ. ತಲೆ ಯಾರು ತಗೊಂಡೋಗಲ್ಲಕ್ಕಂತ ತಗೊಂಡೋಗ್ಬೇಕು ಅಲ್ಲಿ. ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ, ತಲೆ ಬಿಟ್ಟೋಗ್ಬೇಕಾ ತಗೊಂಡೋಗ್ಬೇಕಾ ಅಂತ. ಯಾಕೆ ಬೇಡ ಬಿಟ್ಬಿಡ್ ಬನ್ನಿ ಅಂತ ಇದ್ದಲ್ಲಿ ಯಾರು ಏನ್ ನನ್ನೇನ್ ದಿಕ್ಕೆಡ್ಸಕ್ ಮಾಡ್ತಾವ್ರೆ ವಿಡಿಯೋ ತಗೊಂಬರೋದಕ್ಕಿಲ್ವಾ ಸಚ್ಚಿ? ಸುಮ್ಮನೆ ಹಿಂಗ ಆಡ್ತೀರ ಯಾರು 4 ಜನ ನೋಡ್ತಿರ್ತಾನೆ ಹುಡುಗಿ ಕೊಡೋದು ನಿಮಗೆ ಅಲ್ವಾ ಅಣ್ಣ? ಹೌದು. ಲವ್ ಮಾಡ್ತಾ ಇದೀಯಾ? ಲವ್ ಮಾಡ್ತಾವನ ಲವ್ ಮಾಡ್ತಾ ಇದೀಯಾ? ಸುಚಿ ಇವಾಗ ಇದನ್ನೇ ತಮ್ಮನೆಲ್ಲ ಹಾಕ್ತಾನೆ. ಈ ತರ ಹಿಂಸೆ ಕೊಟ್ರೆ ಯಾರ್ ತಾನೇ ಬರುತ್ತೆ ಅದಕ್ಕೆ ಏರಿ ಮರ ಹತ್ರ ಹುಡುಕೊಂಡ್ ಬಂದಿದ್ದು ಸ್ಕೂಟಿಲಿ. ಈ ತರ ಚಿನ್ನ ಇದನ್ನೇ ಹಾಕು ತಮ್ಮನೆಲ್ಲಲ್ಲಿ, ಈ ತರ ನಮ್ ತಮ್ಮ ಲವಲ್ ಬಿದ್ದವನೆ ಅಂತ. ಅವನ್ ಡೈರೆಕ್ಟ್ ಅಂತ ವೈದ್ಯ ಈ ತರ ಹಿಂಸೆ ಕೊಟ್ರೆ ಯಾರ್ ತಾನೇ ಮಕ್ಕಳು ಅಪ್ಪಂಗುಟ್ಟಲ್ಲ ಸಾವಿರ. ಪಟ್ನ ಗಣೇಶ ಇನ್ನೂ ಬಿಟ್ಟಿಲ್ಲಪ್ಪ. ಒಂದು ತಿಂಗಳ ಬಾಗೂರ್ ರೋಡ ಇದು. ಅದು ಚೌಟ್ರಿಯಲ್ಲಿ ಇಟ್ಟಿರೋದು ಗಣಪತಿ ಅದು. ಹೌದು. ಸಚಿ ನಿಮ್ಮಮ್ಮ ಕಾಯ್ತೈತೆ, ಬೇಗ ಹೇಳು ಅಡ್ರೆಸ್ ಎಲ್ಲಿ ಅಂತ. ಗ್ಯಾಸು ಇನ್ನೊಂದ್ ಚೂರು ನಡ್ರಿ ನಡ್ರಿ ಅಡ್ಗೆ ಮಾಡಿಲ್ಲ ಅಂತ ಕಾಯ್ತೈತೆ. ನೋಡಿ ನೋಡಿ ಇವ್ರು ನೋಡಿ ಎಷ್ಟು ಧೈರ್ಯದಿಂದ ಎಣ್ಣೆ ತಗೊಬರ್ತಿದ್ದಾರೆ ಗೈಸ್ ಇವರು ಆಚೆ. ಹೆಂಗೆ ನೀವು ಹಿಂಗೆ ಎಣ್ಣೆ ಹಿಡ್ಕೊಬಂದು ತೋರ್ಸಿದ್ರೆ ಇದ್ದಾರೆ ಅಂತ. ನಿನ್ ಕೈಯಲ್ಲಿ ಒಟ್ಟಿ ಬೇಕಿಟ್ಟಿಟ್ಕೊ. ಎಕ್ಕಡ ಸಿಕ್ಕಿಲ್ಲ ಅಂದ್ರೆ ಸಚ್ಚಿ ಕೊಡಿಸ್ತದೆ. ನಾನು ಸಚ್ಚಿ ಅಮ್ಮ ಬೇಕಾದ್ರೆ ಯಾರು ಈ ಕಡೆ ಯಾರನ್ನ ಹುಡುಕಿ ಹಿಡ್ಕೊಡ್ತೀನಿ. ಚಾಕ್ಲೇಟ್ ಮಾತ್ರ ತಕ್ಕೊಡಕ್ಕಿಲ್ಲ. ಯಾವ್ದಾದ್ರು ಬೇರೆಯವ್ರು ಬೀಸ್ಕೊಡ್ತೀಯಾ? ನಿಮ್ಮ ಯಾರ ಈ ಕಡೆ ಹುಡ್ಕಾರು ಸರಿ ಹುಡುಕಿ ಕೊಡ್ತೀನಿ. ಬಿಚ್ಚಿಸ್ಕೊಂಬರೋದು ನಿಮ್ ಜವಾಬ್ದಾರಿ. ಹಂಗೆ ಹೇಳ್ದಲ್ಲ, ಇಲ್ಲಾಂದ್ರೆ ದೇವಸ್ಥಾನ ಹತ್ರ ಬೇರೆಯವ್ರು ಎತ್ಕೊಂಡು ಕೊಡ್ತೀವಿ ಅಂತ ಹೇಳಿಲ್ವಲ್ಲ. ನಾನೇನೇನ್ ತಪ್ಪು ಮಾಡಿದ್ದೆ ಬಂಗಾರಿ ನಿಂಗೆ? ಯಾಕಮ್ಮ ಲೀಲಾ ಲೀಲಾ ಅರೆ ಬಂಗಾರಿ ಲೀಲಾ 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 ಅವಳು ಯಾವತ್ತಿದ್ರು ನನ್ ಫ್ಲೇವರ್ ನನ್ ಫ್ಲೇವರ್ ಅವಳು. ಮಾರ್ಬಿಟ್ಟು ಬಿಟ್ಬಿಟ್ಟಿದೀನಿ ನನ್ನ. ಎಕ್ಕಡ ಹೋಯ್ತು ಸಿಕ್ತವ್ರು ಚಾನ್ಸ್. ಗೈಸ್ ಇವ್ರು ಎಕ್ಕಡ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದಾರೆ. ನಾನು ಎಕ್ಕಡ ಎಲ್ಲಿ ಅಂತ ಚಂದ್ರಾಯಪಟ್ಟಣಾಗ ಹೋಗ್ಬಿಟ್ಟು ಸಿಟಿಯಲ್ಲಿ ನೋಡ್ಕೊಂತಿದ್ದಾರೆ ಗೈಸ್. ಈ ರೇಂಜ್ ಅಲ್ಲಿ ಹೋಗ್ತಾ ಇರೋದು ಎಕ್ಕಡ ಕಳ್ದೋಗುತ್ತೆ ಅಂತ. ಯಾರ ಕತ್ಕೊಂಡು ಹೋಗಾರ ಬಸ್ ಬಂದ್ ನಿಂತ್ಕತ್ತು ಬಿಡಿ. ಬಸ್ ಬಂದ್ ನಿಂತ್ಕತ್ತು. ಆಯ್ತಾ ಇಲ್ಲ ಆಯ್ತಾ ಇಲ್ಲ ಆಯ್ತಾ ಇಲ್ಲ ಐತೆ ಐತೆ ಸಿಕ್ತು. ಗಾಡಿಗಳು ಗೊತ್ತಾರ್ತ ನಿಧಾನ ಇಲ್ಲೇ ಇಲ್ಲೇ ಸಾಕು. ಎಲ್ಲಿ ಎಲ್ಲಿ ಎಕ್ಕಡ ಅಲ್ಲಿ ಎಲ್ಲಿದೆ ಎಲ್ಲಿದೆ? ಹೆವಿ ಆಗೈತೆ. ಕೊಳಿ ತಲೆಗಳು ಬೇಕಾ ಸಚ್ಚಿ? ಹೋಗಿದ್ದ ಯಾರು ಕುಡಿಯಕ್ ಹೋಗಾರಮ್ಮ? ಮಂಜಾಗೌಡ್ರು ನೋಡಮ್ಮ ಮಳಮೈನ ಚಪ್ಪಲಿ ಯಾರೇ ಮರಮ್ಮ ಚಪ್ಪಲಿ ಹೋಯ್ತಾವಲ್ಲ ಅಂತ ನಡ್ರಿ 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 ಹೋಗೋಣ ಹೋಗೋಣ. ಏನ್ ತರಾಕ ಬರ್ಸಲ್ಲ ಮಳಮ್ಮ ಯಾರು. ಆಮೇಲೆ ಬಂದು ಸಿಗ್ತಲ್ಲ ಆತಿಗೆ ಚಪ್ಪಲಿ. ಚಪ್ಪಲಿ ಬಿಟ್ಟು ಹೋಗಿದ್ದ ಚಪ್ಪಲಿ ಬಿಟ್ಟಾಗ್ಬಿಟ್ಟು ನೀನ್ ತಕೊಳ್ಳೋದಂತ ನನ್ನ. ಹೆವಿ ಕಾಮಿಡಿ ಮಾಡೋನ್ ನೋಡ್ಚಿನ. ಏನ್ ಮಾಡ್ತಿದ್ರಿ ಇಷ್ಟ ಗಂಟ? ನಾನು ಎಲ್ಲ ರುಬ್ಕೊಂಡು ರೈಸ್ ಮಾಡಿಡ್ತೆ, ಮೊಟ್ಟೆ ಬೇಯಿಸಿದ್ದೆ. ಎಲ್ಲ ಚಿಕನ್ನು
ಎಲ್ಲಿ ಚಿನ್ನ ಡೋರ್ ತೆಗಿ ಸರ್ಪ್ರೈಸ್. ಫುಲ್ ಜಾಲಿ ಫುಲ್ ಖಾಲಿ. ನಾಳೆ ಫುಲ್ ಖಾಲಿ ಖಾಲಿ. ಮತ್ತೆ ಇದು ಎಷ್ಟು ಹಾಕ್ಬೇಕಂತಾನೆ ಗೊತ್ತಾಗಲ್ಲ ನಮ್ಗೆ. 3 ರುಬ್ಬಿರೋದು. ಏನ್ ಮುರುಕೆ ಮುರುಕು ಒಂದೇ ಮಸಾಲೆನಾ? ಸಾಯಂಕಾಲ ಕುಡಿತದಂತೆ ಮಾಮ. ಕೆಂಪ ಕೆಂಪ ಕೆಂಪಣ್ಣ ಅಂತ ನಾಮಕರಣ ಮಾಡವನೆ. ಇನ್ಮೇಲೆ ಎಲ್ಲ ಹಂಗೆ ಕೂಗ್ಬಿಟ್ರೆ ಅಂಜು ಹಂಗೆ ಫೇಮಸ್ ಮಾಡ್ಬಿಡ್ತಾರೆ. ಕೆಂಪಣ್ಣ ಕೆಂಪಣ್ಣ ಕೆಂಪಣ್ಣ. ನೋಡ್ದು ಆಚೆ ಓಡಿಸ್ತೀನಿ 7 kg ಅಂದ್ರೆ 4 kg ತಂದ್ಬಿಟ್ಟು 7 kg ಅಂತ ಬುಡ ನವಿಗ್ ಫೋನ್ ಮಾಡಿ ಕೇಳೋ. ನವಿ ಕರ್ಕೊಂಡು ಹೋಗಿದ್ದ ನಾನು ಒಂದೇ ತಂದಿದ್ದು. ಹೆಂಗ್ ಹುಡುಕ್ತದ ನೋಡ್ ನಮ್ಮ ಅಮ್ಮ. ಮಗ ಯಾವ ತರ ಬಟ್ಟೆ ತಂದವನೆ ಅಂತ ನೋಡಕ್ಕೆ ಆಸೆಗೆ. ಯಾವ ತರದವ ಹೇಳ ಅದೇ ಇಲ್ಲ ತರದವು. ಆಚೆ ಐತಲ್ಲ ಮಗಳು. ನೋಡಿ ಇಲ್ಲಿ ಏನೇ ನಾವೇ ಅಂತ ತೋರಿಸ್ತೀವಿ. ಮಸಾಲೆನಾ ಅಮ್ಮ ದೂರ ಹೋಗಿ ಬಿಸಿ. ಹಾ ಎಲ್ಲಿ ಬರ್ತೀರಾ? ವೆರಿ ಡೇಂಜರ್ ಇದೆ ಬೇಬಿ ಪ್ಲೇಸ್. ಈಗ ಕರ್ಕೊಂಬ ಸಚ್ಚೆ. ಅಮ್ಮ ಯಾರಿದು? ನೀನೇ ಚಿಕ್ಕ ಪಾಪುಲ್ಲಿ. ಅದು ಮೇಲೆದು ಮೇಲಿರೋದು ಯಾರು? ಚೆನ್ನಾಗಿದೆಯಾ ಅಂಕಲ್ ಮಟನು? ಚೆನ್ನಾಗಿದೆ. ಒಳ್ಳೆ ನಾಟಿ ವಾತ ಅಂತೆ. ಎಲೆ ಮಟನು ಸಕ್ಕತ್ತಾಯಿತು. ಇದು ಚರ್ಬಿ ಬೆಣ್ಣೆ ಇದ್ದಂಗೆ ಇರುತ್ತಂತೆ. ಎವಿ ಹಾಕ್ಸ್ಕೊಂಬಂದ್ಬಿಟ್ಟ ಚಿನ್ನ. ಎವಿ ಹಾಕ್ಸ್ಕೊಂಬ. ಅಲ್ಲೇ ಕುಚ್ಚಳಿ ನೀವು. ಅಲ್ಲೇ ಪಚ್ಚಳಿ ನಿಮ್ದು ಅಲ್ಲೇ ಐತಲ್ಲ ಬೆಡ್ಶೀಟು. ಅಲ್ಲೇ ಪಚ್ಚಳಿ. ಇವರು ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಎಲೆಕ್ಟ್ರಿಸಿಟಿ ದೊಡ್ಡ ತಗೋರಲ್ಲಿ ಯಾರಾದ್ರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಎಗ್ ರೈಸ್ ಕಬಾಬ್ ಚೆನ್ನಾಗಿ ಹಾಕ್ತಾರೆ. ಕ್ಯಾಟ್ರಿಂಗ್ ಇದೆ ಅವ್ರದ್ದು. ಶ್ರೀ ಮಂಜುನಾಥ ಕ್ಯಾಟ್ರಿಂಗ್ಸ್ ಅಂತ. ಕಬಾಬ್ ಟೇಸ್ಟ್ ನೋಡ್ಬಿಟ್ರೆ ಕಲ್ದೋಯ್ತೀರಾ. ಚಟಾಪಟ ಚಟಾಪಟ. ನೀರ್ ಸ್ವಾರ್ಥ ಅಂತ ಬಾಯಿದೆ. ತಮಾಷೆಗೆ ಹೇಳ್ತಾ ಇಲ್ಲ, ಸೂಪರ್ ಆಗಿ ಮಾಡ್ತಾರೆ ಎಗ್ ರೈಸ್ ಕಬಾಬ್. ತೇಜು ಕರೆಕ್ಟ್. ಮಟನ್ ಮಸಾಲ ಸಾಂಬಾರ್ ಗಟ್ಟಿ ಇದ್ರೆ ಚಂದ. ವಿಡಿಯೋ ಮಾಡ್ತಿದ್ದೀರಾ? ಬ್ಯಾಟ್ ಜ್ಯೂಸ್ ತಗೊಳ್ತಾ ಇರೋದು. ವಿಡಿಯೋ ಆನಲ್ಲ ಆಯ್ತು ಚಿನ್ನ. ವಿಡಿಯೋ ಮಾಡ್ತಾ ಒಂದ್ ಕಡೆ. ವಿಡಿಯೋ ಮಾಡ್ತಾವ್ರೆ. ಅಮ್ಮೆ ಹೋಗಿ ಕೊಡೋಗು. ಕಮ್ಮಿ ಹೋಗಿ ಕೊಡೋಗು. ನಾನು ವಿಡಿಯೋ ಮಾಡ್ತೀನಿ. ಇನ್ನೊಂದು 3 ತಿಂಗಳು ಅವಳೇ ವಿಡಿಯೋ ಅವತ್ತು ಕಾಲ್ ಪೇಷಂಟ್ ಆಗಿತ್ತಂತೆ. ಅದಕ್ಕೆಲ್ಲ ಎಪಿಸೋಡ್ ಬಂದಾಗ ಗೊತ್ತಾಗುತ್ತೆ ಯಾವ್ದು ನಗಾಡ್ತಿದ್ರು ಅಂತ. ಈ ವಿಡಿಯೋ ಬಂದಾಗ ನೋಡು ನೀನ್ ನಾವ್ ಯಾಕೆ ನಗಾಡ್ತಿದ್ವು ಅಂತ ಗೊತ್ತಾಯ್ತದೆ. ಹ್ಯಾಪಿ ಬರ್ತ್ಡೇ ಅಂತ ನನ್ನ ಮಗಳಿಗೆ ಹೇಳು. ಬರ್ತ್ಡೇ ಯಾವಾಗ
ಚಿಕನ್ ಮಟನ್ ಮಾಡ್ತಾರಕ್ ನನ್ ಬರ್ತಡೆ ಅದಕ್ಕೆ ಮಾಡ್ತಾವ್ರೆ ಅಂತ ಗಾಡಿಗಳು ಬರುತ್ತೆ ಹುಷಾರು. ಅದ್ಬೇಡ ತೋರಿಸ್ಬಿಡಿ ಗ್ಲಾಸ್ ತೋರಿಸ್ತೀನಿ. ಗ್ಯಾಸ್ ಗ್ಲಾಸಲ್ಲಿ ಸ್ವಲ್ಪ ಇನ್ನಿಷ್ಟು ಐತೆ. ಬ್ರ್ಯಾಂಡ್ ಯಾವ ಬ್ರ್ಯಾಂಡ್ ಅಂತ ಗೊತ್ತಾಗ್ಬಾರ್ದು. ಮಾಮ ಕುಡಿತಾರೆ. ಹೇಳ್ಬೇಕು ಕಮೆಂಟ್ ಹಾಕಿ ಯಾವ ಬ್ರ್ಯಾಂಡ್ ಮಾಮೂಲು ಬ್ಲಾಕ್ ಅಂಡ್ ವೈಟ್. ಅದು ಚಿಕನ್ ಸಾಂಬಾರು. ಇದು ಚಿಕನ್ ಸಾಂಬಾರು, ಇದು ಚಿಕನ್ ಫ್ರೈ. ಬನ್ನಿ ತಿನ್ನಿ, ಮಾಡಿದವರು ಇವರೇನೆ ನೋಡಿ. ಅಣ್ಣ ಕೇಳ್ಕೊತೀನಿ, ಅಣ್ಣ ತಿಂತೈತಾನೆ. ಅಡಿಗೆ ಸೂಪರ್ ಆಗಿದೆ ನಿಮ್ ಡ್ಯಾಡಿ ಟೇಸ್ಟ್. ನಿಮ್ ಡ್ಯಾಡಿ ಟೇಸ್ಟ್ ಅಲ್ಲ ಕಣ, ಮಟನ್ ಟೇಸ್ಟ್. ಕೌಂಟು ಕೊಡೋದ್ರಲ್ಲಿ ಫ್ರೆಂಡ್ಸ್ಗಳು ಇವ್ರು ಏನಾರು ಊಟ ಮಾತಾಡೋದಿಲ್ಲ, ಏನಾರು ಎಣ್ಣೆ ಕುಡ್ದಿರೋದು ಪ್ರೂವ್ ಮಾಡ್ತಿದ್ದೀರಾ? ಅಂತ ಹಾ ಮಾಡಿಸಿದ್ರೆ ಅರ್ಥವಲ್ಲ ಅದೇ ಅರ್ಧೋಗಲ್ವಾ? ಏನೋ ಹೊಸ ಸ್ಟೈಲು ನಂಗೆ ಗೊತ್ತೇ ಇಲ್ಲ. ಅದೇ ಮಾಡಿಸಿದ್ರೆ ಅರ್ಥವಾಗಲ್ಲ. ನಾನು ಪ್ಲೇಟ್ ತಗೋತಾ ಇದ್ದೆ. ಸುಟ್ಟಾಯ್ತಾ? ತಂದೂರ್ ಮಾಡ್ತಾವನೆ ಎಲ್ಲೇನು? ಆ ಪ್ಲೇಟ್ಗೆ ಹಾಕ್ಸಚ್ಚಿ, ಪ್ಲೇಟ್ಗೆ ಹಾಕ್ ಪ್ಲೇಟ್. ಈಗ ಬೇಕಾದ್ರೆ ಹಿಂಗ್ ಐತಲ್ಲ ಅಲ್ಲೇ ಈಗ ಔಷಧಿ ಕುಯ್ಕೊಂಡ್ರು ಹೊರ್ದೋಗಲ್ಲ ಅದು. ಹೆಂಗ್ ಬೇಕಾದ್ರೆ ಬೆಡ್ ಮಾಡ್ಬೋದು. ಇವ್ರು ಗಂಡ ಹೆಂಡತಿ ಇಬ್ರು ಜೊತೆಲೆ ಕುತ್ಕೊಂಡು ಊಟ ಮಾಡಿಸ್ತಾವ್ರೆ. ಸೈಡ್ ಬರ್ತೀನಿ ಅಂದ್ರು ಬಿಡ್ತಾ ಇಲ್ಲ ಕಣೆ ನಿಮ್ಮ ಅಪ್ಪ ಅಮ್ಮಂಗೆ. ಪೀಸ್ ಮಟನ್ ಇಲಿಗಳು ಕರಿ ಇಲಿ ಬಂದ್ಬಿಟ್ರೆ ಹಂಗಾದ್ರೆ ಒಂದೇ ಒಂದು ಮೂಳೆ ಪೀಸ್ ಹಾಕು ಚಿಕನ್, ಆಮೇಲೆ ಮಟನ್ ಹಾಕ್ಸ್ಕೊತೀನಿ. ಇವನೇನು ಅಂಜು ಹಿಂಗ್ ಬಂದ್ಕೊನೆ, ಇವ್ನು ಯಾರು ಇವನು? VIP. ಏಯ್ ಐ ಕರಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್ ಬಾಯ್. ಬಾಯ್ ಬಾಯ್.